ಆ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಚ್ ರುದ್ರೇಶ್ ಅಂತ, ವಿಶ್ರಾಂತ ಜಿಲ್ಲಾ. ನಮಗೆಲ್ಲ ಒಂದು ಪುಸ್ತಕವನ್ನು ಕೊಟ್ಟಿದ್ದೀನಿ, ಹಾಗೆ ಇದನ್ನು ಕೊಟ್ಟಿದ್ದೀನಿ. ಅವರು ಬಹುಶಃ ನಿಮ್ಮಲ್ಲಿ ಎಷ್ಟು ಜನ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಒಂದು ಗುರುತು ಕೊಟ್ಟಿರೋದು ಅಂದರೆ ಅದು ರುದ್ರಪ್ಪನವರು. ಮೊದಲು ಅವರ ಎಲ್ಲ ವಿವರವನ್ನು ತಮಗೆ ಕೊಟ್ಟಿದ್ದೀನಿ. ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಅವರು ರಾಜಕೀಯದಿಂದ ನಿವೃತ್ತರಾದ ಮೇಲೆ, ಅಂದರೆ ದೂರ ಸರಿದ ಮೇಲೆ ಮನೆಗಳು ಭಾಳ ಆದವು. 1972ರಲ್ಲಿ ಬಹುಶಃ ನಮಗೆಲ್ಲ ಗೊತ್ತಿಲ್ಲ, ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಅಂತಿತ್ತು. ಕಬ್ಬು ಬೆಳೆಗಾರರ ಒಂದು ಹೋರಾಟ ಆಯಿತು. ಯಾಕೆಂದರೆ ಆ ಫ್ಯಾಕ್ಟ್ರಿಯವರು ನಿಗದಿತ ಬೆಲೆ ಸರಿಯಾಗಿ ಕೊಡ್ತಾ ಇರಲಿಲ್ಲ, ಸಮಯಕ್ಕೆ ಸರಿಯಾಗಿ ಕಬ್ಬು ಅರಿತಾ ಇರಲಿಲ್ಲ. ಹಾಗಾಗಿ ರೈತರು ಭಾಳ ತೊಂದರೆ ಇರ್ತಾಯಿದ್ರು. ಆವಾಗ ಒಂದು ಕಬ್ಬು ಬೆಳೆಗಾರರ ಸಂಘ ಅಂತ ಮಾಡಿಕೊಂಡ್ರು 1972ರಲ್ಲಿ. ಆವಾಗ ಎನ್ ಡಿ ಸುಂದರೇಶ್ ಇದ್ದರು, ಅವರೇ ಕಾರ್ಯದರ್ಶಿ. ಜೊತೆಗೆ ಭಾಳ ಜನ ಇದ್ದರು, ಇನ್ನು ಕಾಮ್ರೇಡ್ ಲಿಂಗಪ್ಪನವರು ಇದ್ದರು ಆವಾಗ. ಸೊ ಅನಂತರ ಏನಾಯಿತು, ನರಗುಂದ ಮತ್ತು ಇಲ್ಲಿ ನಾಗಸಮುದ್ರದಲ್ಲಿ ಆದ ಫೈರಿಂಗ್ನಲ್ಲಿ ರೈತರು ಮೃತರಾದರು. ಆ ಟೈಮಿನಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಿದ್ದು. ಕಾಗೋಡು ತಿಮ್ಮಪ್ಪ ಜಿಲ್ಲಾ ಮಂತ್ರಿ ಹಾಗಾದಾಗ ಏನನ್ನಿಸ್ತು, ಬರೀ ಕಬ್ಬು ಬೆಳೆಗಾರರ ಸಂಘ ಸಾಕಾಗೋದಿಲ್ಲ, ಒಂದು ರೈತರ ಸಂಘವನ್ನೇ ಮಾಡಬೇಕು ಅಂತ. ಹಾಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆ ಆಯಿತು 1980ರಲ್ಲಿ. ರುದ್ರಪ್ಪನವರು ನಿಧನವಾಗಿದ್ದು 91/7 ನಾಳೆ ಡೇಟಿಗೆ. ಅಂದರೆ 11 ವರ್ಷಗಳ ಕಾಲ ಇಳಿ ವಯಸ್ಸು. ಆವಾಗ ಅವ್ರು ಸತ್ತಾಗ ಅವರಿಗೆ 91 ವರ್ಷ. ಆ ವಯಸ್ಸಿನಲ್ಲೂ ಹೋರಾಟ ಮಾಡಿ ಕೊನೆಗೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಭೆನೇ ನಡೀತು. ಅದಾದ 3-4 ತಿಂಗಳಲ್ಲೇ ರುದ್ರಪ್ಪನವ್ರು ಸತ್ತು ಹೋದರು. ಅನಂತರ ನಂಜುಂಡಸ್ವಾಮಿಯವರು ಸತ್ತು ಹೋಗಿದ್ದಾರೆ. ಎನ್ ಡಿ ಸುಂದರೇಶ್ ಇವರು ಯಾರೂ ಇಲ್ಲ. ಅಂದು ಒಂದೇ ಒಂದು ರೈತ ಸಂಘ ಆಯಿತು, ಕರ್ನಾಟಕ ರಾಜ್ಯ ರೈತ ಸಂಘ ಅಂತ. ಬೇಕಾದ್ರೆ ಅದೊಂದು ದಾಖಲೆ ಆಗಬೇಕಾದ್ರೆ ಒಂದು ಪುಸ್ತಕ ರೂಪದಲ್ಲಿ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಭಾಳ ಒಂದು ಪರಿಶ್ರಮ ಆಯಿತು. ತಮಗೆ ಎಲ್ಲ ಗೊತ್ತಿದೆ, ಒಂದು ಲೇಖನ ಕೇಳಿದೆ ಪಡೆಯೋದು ಭಾಳ ಸುಲಭ ಕಷ್ಟ ಅಂತ. 2 ವರ್ಷಗಳಿಂದ ಕೆಲವನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೀನಿ, ಪತ್ರಮುಖೇಂತ ಮಾಡಿದ್ದೀನಿ, ವಾಟ್ಸಪ್ಪಲ್ಲಿ ಕೇಳ್ಕೊಂಡಿದ್ದೀನಿ, ಫೋನಲ್ಲಿ ಮಾಡಿದ್ದೀನಿ. ಹಾಗಾಗಿ ಇದು ತಮ್ಮ ಒಂದು ಎಲ್ಲ ಸೇರಿ ದಯವಿಟ್ಟು ತಮ್ಮ ಇದರ ಪರಿಚಯವನ್ನು ನಾವೆಲ್ಲ ಮಾಡಿಕೊಡ್ಬೇಕು ಪತ್ರಿಕೆಯಲ್ಲಿ ಅಂತ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ. ಈಗಲೂ ಇದು ಬಿಡುಗಡೆ ಕಾರ್ಯಕ್ರಮ ಅಲ್ಲ. ಅವರ ಹುಟ್ಟು ತಾಲೂಕು ಹೊನ್ನಾಳಿ, ರಾಜಕೀಯ ಬೆಳವಣಿಗೆ ಆಗಿದ್ದವರು. ಅವರು ಎಲ್ಲವೂ ತಮ್ಮಲ್ಲಿ ಇದೆ. ಅವರು ಸಂವಿಧಾನ ಕರಡು ಪ್ರತಿಯಲ್ಲಿದ್ದರು, ಪ್ರಜಾಪ್ರತಿನಿಧಿ ಸಭೆಯಲ್ಲಿದ್ದರು. ಇವತ್ತು ನ್ಯಾಷನಲ್ ಎಜುಕೇಷನ್ ಸೊಸೈಟಿ, ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿರಬೇಕಾದ ಅದರಿಂದ ಕೆಲವು ಸ್ನೇಹಿತರೊಂದಿಗೆ ಅವ್ರು ಕಟ್ಟಿದ್ದು, ನಾಗಪ್ಪ ಶೆಟ್ಟರು ಅವರೆಲ್ಲ ಇರ್ಬೋದು. ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಆ ಸಂಸ್ಥೆ. ಅವರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಅವರು. ಇಂಥ ವ್ಯಕ್ತಿನ ಸಮಾಜಕ್ಕೆ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶ ನನಗಿದ್ದರಿಂದ ಈ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ನಾನು ಇದರಲ್ಲಿ ಪರಿಪೂರ್ಣ ಯಶಸ್ವಿಯಾಗಿದ್ದೀನಿ ಅಂತ ಹೇಳಲ್ಲ, ಆದರೆ ತೃಪ್ತಿಕರವಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಸಂಬಂಧಿ ಜೋಗದ ವೀರಪ್ಪ, ರಿಟೈರ್ಡ್ ಪ್ರಿನ್ಸಿಪಾಲ್, ಇವು ನನ್ನ ತಮ್ಮ ಚೆನ್ನಪ್ಪ, ಇವರು ಸಹಕಾರ ತುಂಬ ಕೊಟ್ಟರು ನನಗೆ ಈ ಕಾರ್ಯಕ್ರಮದಲ್ಲಿ. ಇವತ್ತು ಅದೇ ನಾನು ಕೆಲವರು ಯಾರು ಹೊರಗಡೆ ಬಿಡುಗಡೆನಾ ಅಂತ ಅಂದರು. ಇಲ್ಲ, ಖಂಡಿತ. ಏಕೆಂದರೆ ನಾಳೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಕಾರ್ಯಕ್ರಮ ನಡೀತಾ ಇದೆ. ಅದು ನಮ್ಮ ದೊಡ್ಡಪ್ಪನವರ ನೆನಪಿಗಾಗಿ ನಡೀತಾ ಇರೋ ಕಾರ್ಯಕ್ರಮ. ಆದರೂ ನಾನು ಅವ್ರ ಜೊತೆಗೆ ಗುರುತಿಸ್ಕೊಂಡಿಲ್ಲ, ನಾನು ಯಾವ ರೈತ ಸಂಘದ ಜೊತೆಗೆ ಗುರುತಿಸ್ಕೊಂಡಿಲ್ಲ. ನಾಳೆ ಒಂದಿಷ್ಟು ರೈತರು ಬರ್ತಾರೆ, ಅವರಿಗೆಲ್ಲ ನಾಳೆ ಒಂದಿಷ್ಟು ಉಚಿತವಾಗಿ ಪುಸ್ತಕವನ್ನು ಕೊಡ್ತಾ ಇದ್ದೀನಿ. ಏಕೆಂದರೆ ಸಿಗಬೇಕಲ್ಲ ಅವರೆಲ್ಲ ಕಡೆಗೂ. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ತಮ್ಮ ಸಹಕಾರ ಭಾಳ ಅಗತ್ಯ ನನಗೆ. ದಯಮಾಡಿ ಇದ್ರ ಬಗ್ಗೆ ಒಂದು ಒಳ್ಳೆಯ ಲೇಖನ, ಅಭಿಪ್ರಾಯಗಳನ್ನು ತಾವು ಕೊಡಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ.